ನಮಸ್ಕಾರ ವೀಕ್ಷಕರೇ. ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಜನಗಣತಿ ಬಗ್ಗೆ ಕೇಂದ್ರ ಸರ್ಕಾರ ಕೊನೆಗೂ ಬಿಗ್ ಅನೌನ್ಸ್ ಮಾಡಿದೆ. 2026-27ರಲ್ಲಿ ನಡೆಯಲಿರುವ ಈ ಜನಗಣತಿ ಭಾರತ ಇತಿಹಾಸದಲ್ಲೇ ಮೊದಲ ಡಿಜಿಟಲ್ ಸೆನ್ಸಸ್ ಆಗಿರಲಿದೆ. ಆದ್ರೆ ಅಷ್ಟೇ ಅಲ್ಲ, ಈ ಬಾರಿ ಪ್ರತಿ ಮನೆಯಲ್ಲೂ ಬರೋಬ್ಬರಿ 33 ಪ್ರಶ್ನೆಗಳು, ಮೊಬೈಲ್ ನಂಬರ್ನಿಂದ ಹಿಡಿದು ಮನೆಯ ರೂಮ್ಗಳ ಸಂಖ್ಯೆವರೆಗೆ. ನಿಮ್ಮ ಜೀವನ ಶೈಲಿ, ಸೌಲಭ್ಯಗಳು, ಸಮಾಜದ ಸ್ಥಿತಿ ಎಲ್ಲವೂ ಈ ಸೆನ್ಸಸ್ನಲ್ಲಿ ದಾಖಲಾಗಲಿದೆ. ಗೃಹ ಸಚಿವಾಲಯದಿಂದ ಈ ಪ್ರಶ್ನೆಗಳ ಬಗ್ಗೆ ಅಧಿಕೃತ ಮಾಹಿತಿ ಈಗಲೇ ರಿವೀಲ್ ಆಗಿದೆ. ಮತ್ತು ಈ ಪ್ರಶ್ನೆಗಳು ಸಿಂಪಲ್ ಅಲ್ಲ. 2047ರ ವಿಕಸಿತ ಭಾರತ, ರಾಷ್ಟ್ರೀಯ ಭದ್ರತೆ ಮತ್ತು ರಾಜಕೀಯ ಸಮೀಕರಣಗಳನ್ನೇ ಕದಡುವ ಶಕ್ತಿ ಇದಕ್ಕಿದೆ. ಇದೇ ಕಾರಣಕ್ಕೆ ಈ ಜನಗಣತಿ ಕೆಲ ರಾಜಕೀಯ ಪಕ್ಷಗಳಿಗೆ ದೊಡ್ಡ ತಲೆನೋವಾಗಿ ದೇಶದ ಭವಿಷ್ಯಕ್ಕೆ ಗೇಮ್ ಚೇಂಜರ್ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಆ 33 ಪ್ರಶ್ನೆಗಳು ಯಾವುವು? ಅದರ ಹಿಂದಿನ ಉದ್ದೇಶ ಏನು? ಮತ್ತು ಇದರ ನಿಜವಾದ ಇಂಪ್ಯಾಕ್ಟ್ ಏನು? ಇವೆಲ್ಲವನ್ನು ಒನ್ ಬೈ ಒನ್ ಈ ವಿಡಿಯೋದಲ್ಲಿ ಡಿಕೋಡ್ ಮಾಡ್ತೀವಿ. ಆದ್ರೆ ಅದಕ್ಕೂ ಮೊದಲು NSVC ಶರ್ಮಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆ ತನಕ ತಪ್ಪದೇ ನೋಡಿ. ಭಾರತದ ಮಹಾನ್ ಪಕ್ಷ ಎನಿಸಿಕೊಂಡಿದ್ದ ಕಾಂಗ್ರೆಸ್ ಅನ್ನ ಬಿಜೆಪಿ ಈಗ ರೀಪ್ಲೇಸ್ ಮಾಡಿರೋದು ಇತಿಹಾಸ. ಈ ಬದಲಾವಣೆ ಆಗಿದ್ದು ಹೇಗೆ, ಯಾಕೆ ಅನ್ನೋದೆಲ್ಲ ಆಲ್ಮೋಸ್ಟ್ ಎಲ್ಲಾ ಭಾರತೀಯರಿಗೂ ಗೊತ್ತಿರೋ ವಿಚಾರ. ಈ ಪೈಕಿ ಮೋದಿ ಸರ್ಕಾರ ಸಕ್ಸಸ್ಫುಲ್ ಆಗಿರೋದಕ್ಕೆ ಸಾಕಷ್ಟು ರೀಸನ್ಗಳಿವೆ. ಅದರಲ್ಲಿ ಗಮನಿಸಲೇಬೇಕಾದ ಪ್ರಮುಖ ಅಂಶ ಒಂದಿದೆ. ಅದೇನೆಂದ್ರೆ, ವಿಪಕ್ಷಗಳು ಯಾವ ಆರೋಪ ಮಾಡ್ತಾವೋ ಅದು ನಿಜವಾಗಿಯೂ ಬದಲಿಸಬೇಕಾದ ವಿಚಾರ ಆಗಿದ್ರೆ ಅದರ ಮೇಲೆ ಗಮನ ಇಟ್ಟು ಬದಲಾವಣೆ ತರೋದು. ಅಂದ್ರೆ ಮತ್ತೆ ಆ ವಿಚಾರವನ್ನ ವಿಪಕ್ಷ ಎತ್ತದ ಹಾಗೆ ಅದರಲ್ಲಿ ಸುಧಾರಣೆ ತರೋದು. ಕಳೆದ ವರ್ಷದಿಂದ ರಾಹುಲ್ ಜಾತಿ ಗಣತಿ ಆಗ್ಬೇಕು ಅಂತ ಸಾಕಷ್ಟು ಸಲ ಹೇಳಿದ್ದಾರೆ. ಅದೇ ವಿಚಾರ ಬಗ್ಗೆ ಅಪ್ಡೇಟ್ ಕೊಟ್ಟ ಕೇಂದ್ರ ಸರ್ಕಾರ ಖಂಡಿತ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತಲೂ ಹೇಳಿದ್ರು. ಆದ್ರ ಬೆನ್ನಲ್ಲೇ ರಾಹುಲ್ ನಾವು ಹೇಳಿದ್ದಕ್ಕೆ ಮೋದಿ ಗಣತಿ ಮಾಡ್ತಾ ಇದ್ದಾರೆ ಅಂತ ಬೆನ್ನು ತಟ್ಕೊಂಡಿದ್ರು. ಆದ್ರೆ ಮೋದಿ ಸರ್ಕಾರ ಮಾಡ್ತಾ ಇರೋ ಸೆನ್ಸಸ್ ರೀತಿ ನೋಡಿದ್ರೆ ಬೆನ್ನಿಗೆ ಬರೆ ಬೆಳೆಸುವ ಹಾಗೆ ಕಾಣ್ತಾ ಇದೆ. ನಾವಾಗಲೇ ಹೇಳಿದ ಹಾಗೆ ಈಗ ಬಂದಿರೋ ಅಪ್ಡೇಟ್ 33 ಪ್ರಶ್ನೆಗಳ ಬಗ್ಗೆ. ಆ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಮೊದಲು ತಿಳಿಸಿ, ನಂತರ ಅದರ ಇಂಪ್ಯಾಕ್ಟ್ ಏನು ಅನ್ನೋದನ್ನು ವಿವರಿಸ್ತಾ ಹೋಗ್ತೀವಿ. ಪ್ರತಿ ಮನೆಯ ಸೆನ್ಸಸ್ನಲ್ಲಿ ಮೊದಲಿಗೆ ಬಿಲ್ಡಿಂಗ್ ನಂಬರ್, ಸೆನ್ಸಸ್ ಹೌಸ್ ನಂಬರ್, ಮನೆಯ ಫ್ಲೋರ್ಗೆ ಬಳಸಿರೋ ಪ್ರಧಾನ ವಸ್ತು ಯಾವುದು, ಮನೆಯ ಗೋಡೆಗೆ ಬಳಸಿರೋ ಪ್ರಧಾನ ವಸ್ತು ಯಾವುದು, ಮನೆಯ ರೂಫ್ಗೆ ಬಳಸಿರೋ ಪ್ರಧಾನ ವಸ್ತು ಯಾವುದು, ಯಾವ ಉದ್ದೇಶದಿಂದ ಈ ಮನೆಯಲ್ಲಿದ್ದೀರಿ. ಅಂದರೆ ಈ ಪ್ರಶ್ನೆ ಸೂಕ್ತ ಆಗೋದು ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ಸಲುವಾಗಿ ಬಾಡಿಗೆ ಮನೆಯಲ್ಲಿರ್ತಾರಲ್ವ ಅವ್ರಿಗೆ. ಮನೆಯ ಸ್ಥಿತಿ ಹೇಗಿದೆ, ಒಟ್ಟು ಎಷ್ಟು ಮಂದಿ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ, ಮನೆಯ ಪ್ರಮುಖ ವ್ಯಕ್ತಿಯ ಹೆಸರು, ಅವರು ಪುರುಷರು ಅಥವಾ ಮಹಿಳೆಯೋ, ಹಾಗೆ ಮನೆಯ ಪ್ರಮುಖ ವ್ಯಕ್ತಿಯ ಫೋನ್ ನಂಬರನ್ನು ಪಡೆಯಲಾಗುತ್ತೆ. ನಂತರದಲ್ಲಿ ಮನೆಯ ಪ್ರಮುಖ ವ್ಯಕ್ತಿ ಅಥವಾ ಒಡೆಯ SC ಅಥವಾ ST ಯಾವ ಸಮುದಾಯಕ್ಕೆ ಸೇರ್ತಾರೆ, ಆ ಮನೆ ಮೂಲತಃ ಯಾರ ಮಾಲೀಕತ್ವದಲ್ಲಿದೆ, ಮನೆಯ ಒಡೆಯನ ಮಾಲೀಕತ್ವದಲ್ಲಿರುವ ಕೋಣೆ ಹಾಗೂ ಮನೆಯಲ್ಲಿರುವ ಒಟ್ಟು ಕೋಣೆಗಳ ಸಂಖ್ಯೆ, ಮನೆಯಲ್ಲಿ ಎಷ್ಟು ವಿವಾಹಿತ ಜೋಡಿಗಳಿವೆ, ಆ ಮನೆಗೆ ಇರುವ ಕುಡಿಯುವ ನೀರಿನ ಮೂಲ ಯಾವುದು, ಆ ಮೂಲದಿಂದ ಕುಡಿಯುವ ನೀರು ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ, ಮನೆಗೆ ವಿದ್ಯುತ್ತಿನ ಮೂಲ ಯಾವುದು, ಮನೆಯಲ್ಲಿ ಟಾಯ್ಲೆಟ್ ಇದೆಯಾ, ಅದು ಯಾವ ರೀತಿಯ ಟಾಯ್ಲೆಟ್, ಮನೆಗೆ ವೇಸ್ಟ್ ವಾಟರ್ ಔಟ್ಲೆಟ್ ಇದೆಯಾ, ಮನೆಯಲ್ಲಿ ಸ್ನಾನಗೃಹದ ವ್ಯವಸ್ಥೆ ಇದೆಯಾ, ಅಡುಗೆ ಮನೆಯಲ್ಲಿ LPG ಅಥವಾ PNG ಕನೆಕ್ಷನ್ ಇದೆಯಾ, ಅಡುಗೆಗೆ ಬಳಸ್ತಾ ಇರೋ ಪ್ರಮುಖ ಇಂಧನ ಯಾವುದು, ಮನೆಯಲ್ಲಿ ರೇಡಿಯೋ ಇದೆಯಾ, ಟಿವಿ ಇದೆಯಾ, ಇಂಟರ್ನೆಟ್ ವ್ಯವಸ್ಥೆ ಇದೆಯಾ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆಯಾ, ಟೆಲಿಫೋನ್ ಕನೆಕ್ಷನ್ ಇದೆಯಾ ಅಥವಾ ಸ್ಮಾರ್ಟ್ಫೋನ್ ಬಳಸ್ತಾ ಇದ್ದಾರಾ, ಮೋಟಾರ್ ಸೈಕಲ್ ಅಥವಾ ಮೊಬೈಲ್ ಇದೆಯಾ, ಕಾರ್, ಜೀಪ್ ಅಥವಾ ಇತರೆ 4 ಚಕ್ರದ ವಾಹನಗಳಿದೆಯಾ, ಮನೆಯಲ್ಲಿ ಬಳಸುವ ಪ್ರಮುಖ ಧಾನ್ಯ ಯಾವುದು. ನಂತರ ಮನೆಯವರ ಒಂದು ನಂಬರನ್ನು ಪಡಿತಾರೆ. ಈ ನಂಬರ್ ಕೇವಲ ಗಣತಿ ಕುರಿತ ಮಾತುಕತೆಗೆ ಮಾತ್ರ ಬಳಸಲಾಗುತ್ತೆ ಅನ್ನೋದನ್ನು ಕೂಡ ಸರ್ಕಾರ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಈ ಪ್ರಶ್ನೆಗಳನ್ನು ಕೇಳಿಸ್ಕೊಂಡಾಗಲೇ ಈ ಬಾರಿ ಸೆನ್ಸಸ್ ಹೇಗಿರಬಹುದು ಅನ್ನೋ ಐಡಿಯಾ ನಿಮಗೆ ಖಂಡಿತ ಬಂದಿರುತ್ತೆ. ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇಷ್ಟೊಂದು ಡೀಟೇಲ್ ಆಗಿ ಜನಗಣತಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಪ್ರಶ್ನೆಗಳ ಹಿಂದೆ ಇರುವ ಉದ್ದೇಶ ಏನು, ಇಷ್ಟು ಪ್ರಶ್ನೆಗಳ ಅಗತ್ಯ ಇದೆಯಾ ಇಲ್ಲವಾ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊಬೈಲ್ ಸಂಖ್ಯೆಯಿಂದ ಹಿಡಿದು ಪ್ರತಿ ಮನೆಯ ರೂಮ್ಗಳ ಸಂಖ್ಯೆವರೆಗೆ ಎಲ್ಲವನ್ನೂ ಪಡಿತಾರೆ ಅನ್ನುವಾಗ ಪ್ರತಿ ಮನೆಯ ಒಳಗೆ ಸಿಬ್ಬಂದಿ ಎಂಟ್ರಿ ಕೊಡ್ತಾರೆ. ಹಾಗಂದ ಮಾತ್ರಕ್ಕೆ ರೂಮ್ ಒಳಗೆ, ಅಡಿಗೆ ಮನೆಯೊಳಗೆಲ್ಲ ಅವರೇ ಹೋಗೋದಿಲ್ಲ. ಬದಲಾಗಿ ಮನೆಯ ಸದಸ್ಯರ ಬಳಿ ಇಷ್ಟು ಡೀಟೇಲ್ಸ್ ಅನ್ನ ಪಡಿತಾರೆ. ಅವರು ನೀಡುವ ಡೀಟೇಲ್ಸ್ ಅನ್ನ ಫೈನಲ್ ಮಾಡ್ತಾರೆ. ಸದ್ಯ ಭಾರತದಲ್ಲಿ ಅಕ್ರಮ ವಲಸಿಗರು ತುಂಬಿಕೊಂಡಿದ್ದಾರೆ. ಯಾರ್ಯಾರನ್ನ ಯಾರು ರಕ್ಷಿಸ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದೇ ರೀತಿ ಇರೋ ಜನಗಳ ಮಧ್ಯೆ ಇವರೆಲ್ಲ ಸೇರಿಕೊಂಡಿರುವುದರಿಂದ ಪತ್ತೆ ಹಚ್ಚೋದು ಕಷ್ಟ ಆಗ್ತಾ ಇದೆ ಅನ್ನೋದು ವಾಸ್ತವ. ಈಗ ಜನಗಣತಿ ಮಾಡುವವರು ಪ್ರತಿ ಮನೆಗೂ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ಅವರನ್ನ ತಡೆಯುವ ಅಥವಾ ಥಳಿಸುವ ಕೆಲಸ ಆದರೆ
ಕಂಪ್ಲೇಂಟ್ ಆಗತ್ತೆ. ಸರಿಯಾದ ಮಾಹಿತಿಗಳನ್ನು ಕೊಡಲೇಬೇಕು. ಎಲ್ಲರೂ ತಮ್ಮ ಜಾತಿ ಹಾಗೂ ಧರ್ಮದ ಡೀಟೇಲ್ಸ್ ಕೊಡಲೇಬೇಕು. ಕೇವಲ ಹಿಂದೂಗಳ ಜಾತಿ ಮಾತ್ರ ಅಲ್ಲ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮೀಯರ ಜಾತಿ ಪಂಥಗಳು ಕೂಡ ರಿವೀಲ್ ಆಗೇ ಆಗುತ್ತೆ. ಯಾವ ಧರ್ಮದ ಯಾವ ಜಾತಿಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿವೆ, ಯಾರಿಗೆ ಪರಿಹಾರದ ಅಗತ್ಯತೆ ಇದೆ, ಧರ್ಮದ ಓಲೈಕೆಯಿಂದ ಬಳಲುತ್ತಿರುವ ನಿಜವಾದ ಸಮುದಾಯಗಳು ಯಾವುದು, ಇದೆಲ್ಲವನ್ನ ಪತ್ತೆ ಹಚ್ಚು ಕೆಲಸ ಸುಲಭ ಆಗತ್ತೆ. ಇನ್ನೊಂದು ವಿಷಯ ಅಂದ್ರೆ ಒಬ್ಬ ವ್ಯಕ್ತಿಯ ಕಂಪ್ಲೀಟ್ ಡೀಟೇಲ್ಸ್ ಒಂದೇ ಕಡೆ ಸಿಗೋದು. ಭದ್ರತೆ ಹಾಗೂ ಅಕ್ರಮ ಹಣ ವರ್ಗಾವಣೆಯಂಥ ಇಲ್ಲೀಗಲ್ ಆಕ್ಟಿವಿಟಿ ನಡೆದರೆ ಅದನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಇದು ಸುಲಭ ಆಗತ್ತೆ. ಈ ಸೆನ್ಸಸ್ ಬಳಿಕ ಯಾರಾದರೂ ಉಗ್ರ ಕೃತ್ಯದಲ್ಲಿ ಸಿಲುಕಿದ್ರೆ ಆತನ ಸೆನ್ಸಸ್ ಐಡಿ ತೆಗೆದ್ರೆ ಜಾತಕವೇ ಸಿಕ್ಬಿಡುತ್ತೆ. ಆತನ ಫ್ಯಾಮಿಲಿ ಯಾರ ಜೊತೆ ಇದ್ದ, ಎಲ್ಲಿ ವಾಸಿಸ್ತಾ ಇದ್ದ ಎಲ್ಲವೂ ರಿವೀಲ್ ಆಗತ್ತೆ. ಸಿಗದೆ ಇದ್ರೆ ಇಷ್ಟು ದಿನ ಆತ ಎಲ್ಲಿ ಅಡಗಿದ್ದ, ಆತ ನಮ್ಮ ದೇಶದವನ ಅಥವಾ ಅಕ್ರಮ ವಲಸಿಗನ ಅನ್ನೋದು ಪತ್ತೆಯಾಗಿ ಹೊಸ ಆಯಾಮದಲ್ಲಿ ತನಿಖೆ ನಡೆಸುವುದಕ್ಕೆ ಸಹಕಾರಿಯಾಗತ್ತೆ. ಇನ್ನು ಅಕ್ರಮಗಳ ವಿಚಾರಕ್ಕೆ ಬಂದ್ರೆ ಸೆನ್ಸಸ್ ವೇಳೆ ಪ್ರತಿ ವ್ಯಕ್ತಿಯೂ ತನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನ ಡೀಟೇಲ್ಸ್ ಕೊಟ್ಟಿರ್ತಾನೆ. ಆತನ ಜೀವನದಲ್ಲಿ ಆರ್ಥಿಕ ಬದಲಾವಣೆ ಆದ್ರೆ ಅದು ಒಂದಕ್ಕೊಂದು ತಾಳೆ ಆಗ್ತಾ ಇದೆಯಾ, ಸರಿಯಾದ ಮಾರ್ಗದಲ್ಲಿ ಆತ ಹಣ ಸಂಪಾದಿಸಿದ್ದಾನಾ, ತೆರಿಗೆ ಕಟ್ಟಿದ್ದಾನಾ, ಇದೆಲ್ಲ ತನಿಖೆಗೆ ಮಾಹಿತಿಗಳು ಸುಲಭ ಆಗತ್ತೆ. ಇನ್ನು ಈ ಸವಿವರವಾದ ಜನಗಣತಿಯಿಂದ ಸರ್ಕಾರಕ್ಕೂ ಕೂಡ ಅನುಕೂಲ ಇದೆ. ಅದೇನಂದ್ರೆ ಮೋದಿ ಸರ್ಕಾರ ಬಂದ ಬಳಿಕ ಪ್ರತಿ ಮನೆಗೂ LPG ಕನೆಕ್ಷನ್ ಹಾಗೂ ವಾಟರ್ ಕನೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಸಿಕ್ಕಿದೆ. ಯಾವೆಲ್ಲ ಪ್ರದೇಶಗಳಲ್ಲಿ ಯಾರೆಲ್ಲ ಈ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅನ್ನೋದರ ಲೆಕ್ಕ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಬಿಜೆಪಿಯೇತರ ರಾಜ್ಯಗಳು ವಿರೋಧ ಮಾಡಲೇಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮೋದಿ ಸರ್ಕಾರದ ಯೋಜನೆಗಳಿಗೆ ಅಡ್ಡಗಾಲ್ ಹಾಕ್ತಾ ಇದ್ದಾರೆ. ಅದರ ಪರಿಣಾಮ ಜನರು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಯಾವ ಪ್ರಮಾಣದಲ್ಲಿ ಜನರು ಈ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅನ್ನೋ ಬಾಟ ಕೂಡ ಸಿಕ್ಕಿದ್ರೆ ಎಲ್ಲೆಲ್ಲಿ ಯಾವ ರೀತಿಯ ರಿಪೇರಿ ಮಾಡಬೇಕು ಅನ್ನೋದನ್ನ ಅಂದಾಜಿಸೋದು ಕೂಡ ಸುಲಭ ಆಗುತ್ತೆ. ಅಷ್ಟೇ ಅಲ್ಲದೆ ಕೆಲವರು ಮೋದಿ ದೇಶಕ್ಕೆ ಏನ್ ಮಾಡಿದ್ದಾರೆ, ಬರೀ ಫಾರಿನ್ ಟ್ರಿಪ್, ಧರ್ಮದ ವಿಚಾರ ಇಷ್ಟು ಬಿಟ್ಟು ಬೇರೆ ಏನ್ ಮಾಡಿದ್ದಾರೆ ಅಂತ ಮೈಕ್ ಮುಂದೆ ಲಡಾ 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 ಅಂತ ಬಾಯಿ ಬಡ್ಕೊಳ್ತಾ ಇರ್ತಾರೆ. ಅವರಿಗೆ ಉತ್ತರ ನೀಡೋದಕ್ಕೂ ಕೂಡ ಈ ಡೇಟಾ ಸಹಕಾರಿಯಾಗುತ್ತೆ. ಸರ್ಕಾರದಿಂದ ಏನೆಲ್ಲ ಕೆಲಸ ಆಗಿದೆ ಅನ್ನೋದನ್ನ ವೆಬ್ಸೈಟ್ಗೆ ಹೋಗಿ ಯಾರು ಬೇಕಾದರೂ ನೋಡಬಹುದು. ಆದ್ರಿಂದ ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹರಡಿಸುವುದಕ್ಕೂ ಸಾಧ್ಯವಿಲ್ಲ. ಇನ್ನು ಈ ಡಿಜಿಟಲ್ ಜನಗಣತಿಗೆ ಸವಾಲುಗಳು ಕೂಡ ಇದೆ. ಅದೇನಂದ್ರೆ ಇಷ್ಟೆಲ್ಲ ಮಾಹಿತಿಗಳನ್ನು ಸದುದ್ದೇಶದಿಂದ ಪಡಿತಾ ಇದ್ರೂ ಅದು ಸೋರಿಕೆಯಾಗಿ ದುರುದ್ದೇಶಗಳಿಗೆ ಬಳಕೆ ಆಗಬಾರದು. ಉದಾಹರಣೆಗೆ ನನ್ನ ಸೆನ್ಸಸ್ ಡೀಟೇಲ್ ಅನ್ನ ನಾನು ಆನ್ಲೈನ್ನಲ್ಲಿ ಚೆಕ್ ಮಾಡೋದು ಸರಿ, ಇನ್ನೊಬ್ಬರ ಡೀಟೇಲ್ಸ್ ನನಗೆ ಅಥವಾ ನನ್ನ ಡೀಟೇಲ್ಸ್ ಮತ್ತೊಬ್ಬರಿಗೆ ಸಿಗದಂತೆ ಎಚ್ಚರಿಕೆ ವಹಿಸಬೇಕು. ಒಂದು ವೇಳೆ ಸೋರಿಕೆ ಆಯಿತು ಅಂದ್ರೆ ಅದು ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಅಂದಹಾಗೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಈ ಬಗ್ಗೆ ಖಂಡಿತ ಯೋಚನೆ ಮಾಡದಷ್ಟು ದಡ್ಡರಂತೂ ಮೋದಿ ಟೀಮ್ನಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಂಬಿಕೆ ಜನರಲ್ಲಿದೆ. ಡಿಜಿಟಲ್ ಇಂಡಿಯಾದಲ್ಲಿ ವಿಶ್ವವೇ ಬೆರಗಾಗುವಂತ ಹೆಜ್ಜೆ ಇರಿಸಿರೋ ಸರ್ಕಾರ ಎಲ್ಲ ಆಯಾಮದಲ್ಲೂ ಯೋಚಿಸಿರೋ ಸಾಧ್ಯತೆ ಇದ್ದೇ ಇರುತ್ತೆ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಮಾಡಿಕೊಂಡಿರೋ ತಯಾರಿ ಹಾಗೂ ಪ್ಲಾನ್ಗಳನ್ನ ನೋಡ್ತಾ ಇದ್ರೆ ಈ ಜನಗಣತಿ ಭಾರತದ ಮಟ್ಟಿಗೆ ಒಂದು ಗೇಮ್ ಚೇಂಜರ್ ಆಗು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ವರ್ಷದ ಏಪ್ರಿಲ್ನಲ್ಲಿ ಮೊದಲ ಹಂತ ಹಾಗೂ 2027ರಲ್ಲಿ ಎರಡನೇ ಹಂತ ಅನ್ನೋ ಬಗ್ಗೆ ಅಪ್ಡೇಟ್ಸ್ ಇದೆ. ಇದನ್ನ ಮಾಡೋ ಹೊತ್ತಲ್ಲಿ ಇನ್ಯಾವೆಲ್ಲ ಸಮಸ್ಯೆಗಳು ಎದುರಾಗತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.